ಭಾರತ ಮಾತೆಯ ಚರಣಕ್ಕೆ ಅರ್ಪಿಸೋಣ ನಮ್ಮಿ ನಮನವನು. ನಮ್ಮ ಸಂವಿಧಾನವೇ ನಮ್ಮಯ ಹೆಮ್ಮೆ, ನಮ್ಮಯ ಪ್ರಾಣವಿದು. ಜನವರಿ 26ರ ಈ ದಿನ ಭಾರತೀಯರ ಹಬ್ಬವಿದು. ಜೈ ಭಾರತಾಂಬೆ, ಜೈ ಹಿಂದ್. ಈ ದೇಶಕ್ಕೆ ಏನು ಆದರೆ ಇಡೀ ಕರ್ನಾಟಕದ ಸಮುದಾಯಕ್ಕೆ ಇವತ್ತು ಈ ರಾಜ್ಯದಲ್ಲಿ ಸಂಘಾತ್ಮಕದ ಪರ ಮಾಡಬೇಕಾದ್ರೆ ಅರ್ಜಿಗೆ ಬರಬೇಕಾದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕಟ್ಟಾಗ ಇದು ಮುಸಲ್ಮಾನ ಸಂಘ ಕಟ್ಟೋದು, ಬಾಲಿಗ ಸಂಘ, ರೈತ ಸಂಘ, ಒಕ್ಕಲಿಗ ಸಂಘ, ಸವಿತಾ ಸಮಾಜ ಸಂಘ, ಆ ಗುರು ಸಂಘ, ಆ ಎಲ್ಲ ಸಂಘಗಳು ಬರಬೇಕಾದ್ರೆ ಕಾರಣ ಯಾರು? ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಲ್ಲ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರ ಬಗ್ಗೆ ಯಾಕೆ ಮುಗಿಸ್ಕೊತಾರೆ? ಅವ್ರು ಕೂಡ ಯಾಕೆ ಅಂತಾರೆ? ಯಾರು ನಾವು ಇಟ್ಕೊಂತೀವ ಅಲ್ಲ. ಅದರಿಂದ ಎಲ್ಲರೂ ಕೂಡ ಸರಿಯಾಗಿ ನಾವು ಅರ್ಥ ಮಾಡಬೇಕು. ನಮ್ಮಲ್ಲಿ ವೈಮನಸ್ಸಿಗಳನ್ನು ಬಿಡಬೇಕು. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಇವೆಲ್ಲ ಮಾಡ್ಕೊಂಡ್ರೆ ಯಾವತ್ತಕ್ಕಂಥದ್ದು ಅರ್ಥ ಆಯ್ತಲ್ಲ. ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ವಿಜಯ್ ಸುಮ್ಮನೆ ಕುತ್ಕೊಳ್ತೇ ನೀನು ಹೇಳೋದು ಬಿಡ್ಬೇಕು. ನಾವು ಎಲ್ಲವರೆಗೂ ಈ ತಾಯಿತನವನ್ನ ಆ ಬಾಂಧವ್ಯತೆ ನಾವು ಎಲ್ಲೂ ಅರ್ಥ ಮಾಡ್ಕೊಂಡವರು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಲ್ಲಿ ಆ ಒಂದು ಬಾಂಧವ್ಯ ಇತ್ತು, ತಾಯಿ ಅಂತಕ್ಕಂಥ ಬಾಂಧವ್ಯ ಇತ್ತು ಅಲ್ಲ. ಅಂದ್ರೆ ಅವ್ರು ಎಂತ ಅದ್ಭುತವನ್ನು ಮಾತಂತ ಹೇಳಿದ್ರೆ ಯಾರೋ ಅಲ್ಲ ಸಾರ್ ನಿಮ್ಗೆ ಇಬ್ರು ಹೆಣ್ಮಕ್ಳು ಒಂದು ಗಂಡು ಹುಡುಗ ಇದ್ದಿದ್ರೆ ಇನ್ನೂ ವಂಶ ಬೆಳೀತಾ ಇದ್ರು, ಏನೋ ನಿಮ್ಮ ಮೈಸೂರಿನ ಹುಡುಕ್ತಾ ಇದ್ರು. ಹುಚ್ಚ ಯಾಕಪ್ಪ ಚಿಂತೆ ಮಾಡಬೇಕು? ಈ ರಾಜ್ಯದಲ್ಲಿ ನನ್ನ ಮಕ್ಕಳು, ನನ್ನ ಮಕ್ಕಳು ಲಕ್ಷಾಂತರ ಜನ ಇದ್ದಾರೆ. ನನ್ನ ಗಂಡು ಮಕ್ಕಳು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ನನ್ನ ಹೆಸರನ್ನ ಉಳಿಸೋರಿದ್ದಾರೆ, ನನ್ನ ಹೋರಾಟಗಳನ್ನ ಇದು ಮಾಡ್ತಕ್ಕಂಥವ್ರು ಇದ್ದಾರೆ. ನಾವೇ ಚಿಂತೆ ಬಿಡಬೇಕಂತ ಹೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಕೇಳೋರು ಪ್ರಶ್ನೆ ಉತ್ತರ ಕೊಡ್ತಲ್ಲ. ಅಂತ ಮಹಾನ್ ನಾಯಕರ ಬಗ್ಗೆ ನಾವು ಇದು ಮಾಡ್ಕೊಬೇಕು ಅಲ್ವಾ. ಆ ಒಂದು ವಿಚಾರವನ್ನು ಹೋರಾಟ ಮಾಡ್ತಕ್ಕಂಥ ನಮ್ಮಲ್ಲಿ ನಾವು ಕೆಲವು ವೈಮನಸ್ಸುಗಳನ್ನ ಬಿಡಬೇಕು. ಸಮಸ್ಯೆ ಬರ್ತವೆ, ಸಮಸ್ಯೆ ಹೋಗ್ತಾರೆ ಅಲ್ವಾ. ನನ್ನ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಾವಣ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳ ಮುಂದೆ ಇದೆ. ಅವೆಲ್ಲವನ್ನು ಎದುರಿಸಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಹೋರಾಟ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಬರ್ತದೆ. ಇದಂತ ಹೇಳಿದ್ರೆ ನಾವು ಇರಾಗೋದಿಲ್ಲ ಅಂತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಜೈ ಭೀಮ್.